ನಗರದ ಪ್ರವಾಸಿ ಮಂದಿರದಲ್ಲಿ ಆರೋಗ್ಯ ಹಕ್ಕಿನ ಜಾಥಾ ಸಂಬಂಧ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನರೇನಹಳ್ಳಿ ಅರುಣ್ ಕುಮಾರ್, ಕರ್ನಾಟಕ ಶಾಂತಿ ಹಾಗೂ ಸೌಹಾರ್ದ ವೇದಿಕೆ ಅಧ್ಯಕ್ಷರು ಅವರು ಮಾತನಾಡಿದರು. ಆರೋಗ್ಯ ಹಕ್ಕಿನ ಜಾಥಾ ಫೆಬ್ರವರಿ 2ರಿಂದ 17ರವರೆಗೆ ರಾಜ್ಯಾದ್ಯಂತ ನಡೆಯುತ್ತಿದ್ದು, ತಮಿಳುನಾಡು, ಕೇರಳ ಹಾಗೂ ರಾಜಸ್ಥಾನ ರಾಜ್ಯಗಳಂತೆ ಕರ್ನಾಟಕದಲ್ಲಿಯೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ಉಚಿತ ಹಾಗೂ ಉತ್ತಮ ಗುಣಮಟ್ಟದ ಔಷಧಿಗಳು ದೊರಕಬೇಕು ಎಂದು ವಿವಿಧ ಜನಪರ ಸಂಘಟನೆಗಳು ಆಗ್ರಹಿಸಿವೆ. ಕಳೆದ 10 ವರ್ಷಗಳಿಂದ ರಾಜ್ಯ ಸರ್ಕಾರವನ್ನು ನಿರಂತರವಾಗಿ ಒತ್ತಾಯಿಸಿದರೂ ಇನ್ನೂ ಸಮರ್ಪಕವಾಗಿ ಉಚಿತ ಔಷಧಿ ವ್ಯವಸ್ಥೆ ಜಾರಿಯಾಗಿಲ್ಲ ಎಂದು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ತಮಿಳುನಾಡು, ಕೇರಳ ಹಾಗೂ ರಾಜಸ್ಥಾನ ರಾಜ್ಯಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯವಿರುವ ಎಲ್ಲಾ ಔಷಧಿಗಳು ಉಚಿತವಾಗಿ ದೊರೆಯುತ್ತಿದ್ದು, ಆ ಆಸ್ಪತ್ರೆಗಳ ಸುತ್ತಮುತ್ತ ಖಾಸಗಿ ಔಷಧಿ ಅಂಗಡಿಗಳು ಕಾಣುವುದಿಲ್ಲ. ಆದರೆ ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಎದುರು ಖಾಸಗಿ ಔಷಧಿ ಅಂಗಡಿಗಳು ಸಾಲು ಸಾಲಾಗಿ ಇರುವುದೇ ಸರ್ಕಾರದ ವೈಫಲ್ಯಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಆರೋಪಿಸಲಾಗಿದೆ. ಸರ್ಕಾರಿ ವೈದ್ಯರು ರೋಗಿಗಳಿಗೆ ಹೊರಗಿನಿಂದ ಔಷಧಿ ತರಲು ಚೀಟಿ ಬರೆದುಕೊಡುವುದು ಸಾಮಾನ್ಯವಾಗಿದ್ದು, ರೋಗ ಬಂದಾಗ ಚಿಕಿತ್ಸಾ ವೆಚ್ಚದ 60ರಿಂದ 70% ಹಣ ಕೇವಲ ಔಷಧಿಗಳಿಗೆ ಖರ್ಚಾಗುತ್ತಿದೆ. ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಔಷಧಿಗಳ ಗುಣಮಟ್ಟವನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಪ್ರಮುಖ ಜವಾಬ್ದಾರಿಯಾಗಿದ್ದು, ಈ ವಿಷಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಸಂಘಟನೆಗಳು ಆರೋಪಿಸಿವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಡಿಸೆಂಬರ್ 24 ಹಾಗೂ 25ರಂದು ಕಳಪೆ ಗುಣಮಟ್ಟದ ಔಷಧಿಗಳಿಂದ ಮರಣ ಸಂಭವಿಸಿದ್ದ ಘಟನೆ ಸರ್ಕಾರದ ನಿರ್ಲಕ್ಷ್ಯದ ಭಯಾನಕ ಉದಾಹರಣೆಯಾಗಿದೆ. ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ಕರ್ನಾಟಕದಲ್ಲಿ ಉಚಿತ ಔಷಧಿ ವಿತರಣೆಯ ಉದ್ದೇಶದಿಂದ 2003ರಲ್ಲಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಲಿಮಿಟೆಡ್ ಅಂದರೆ KSMCSL ಅನ್ನು ಸ್ಥಾಪಿಸಲಾಗಿದೆ. ಆದರೆ ತಮಿಳುನಾಡಿನ ತಮಿಳುನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ TNMSC ಮಾದರಿಯಂತೆ ಈ ಸಂಸ್ಥೆ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಭ್ರಷ್ಟಾಚಾರದಿಂದ ಕೂಡಿದ ವ್ಯವಸ್ಥೆ ಈ ಸಂಸ್ಥೆಯನ್ನು ದುರ್ಬಲಗೊಳಿಸಿದೆ ಎಂದು ಗಂಭೀರ ಆರೋಪ ಮಾಡಲಾಗಿದೆ. ಈ ಕುರಿತು ಈಗಾಗಲೇ ಸಂಘಟನೆಗಳ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವರನ್ನು ಅನೇಕ ಬಾರಿ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಆದರೂ ಯಾವುದೇ ಸ್ಪಷ್ಟ ಪರಿಹಾರ ದೊರಕದ ಹಿನ್ನೆಲೆಯಲ್ಲಿ ಆರೋಗ್ಯ ಹಕ್ಕಿನ ಜಾಥಾ ಮೂಲಕ ಜನಜಾಗೃತಿ ಮೂಡಿಸಿ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ತಕ್ಷಣವೇ ಉಚಿತ ಹಾಗೂ ಗುಣಮಟ್ಟದ ಔಷಧಿ ವ್ಯವಸ್ಥೆಯನ್ನು ಜಾರಿಗೊಳಿಸದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಆರ್ ವಿಶ್ವಸಾಗರ್, ಅರಣ್ಯಸಾಗರ್, ಲಕ್ಷ್ಮೀಬಾಯಿ, ಪ್ರಭಾವತಿ, ಪ್ರತಿಭಾ, ತಿಪ್ಪೇಸ್ವಾಮಿ, ಪದ್ಮಾವತಿ ಸೇರಿದಂತೆ ಹಲವರು ಹಾಜರಿದ್ದರು. ರಾಜ್ಯದಲ್ಲಿ ಆರೋಗ್ಯ ಹಕ್ಕಿನ ಜಾಥಾ ಅಂಥೇಳಿ ಫೆಬ್ರವರಿ 2ರಿಂದ 17ರವರೆಗೆ ಜಾಥಾ ನಡೀತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಆರೋಗ್ಯ ಹಕ್ಕಿನ ಜಾಥಾ ಎಲ್ಲ ಕಡೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಾಥಾದಲ್ಲಿ ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊರರೋಗಿಗಳಿಗೆ ಚೀಟಿಗಳನ್ನು ಬರೆದುಕೊಡುವಾಗ ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಕೊಡಬಾರ್ದು, ಔಷಧಿಗಳನ್ನು ಆಯಾಯ ಆಸ್ಪತ್ರೆಗಳಲ್ಲೇ ಕೊಡಬೇಕು ಅನ್ನುವಂಥದ್ದು ಈ ಜಾಥಾದ ಪ್ರಮುಖ ಉದ್ದೇಶ. ಹಾಗೆಯೇ ಸರ್ಕಾರಿ ಆಸ್ಪತ್ರೆಯಿಂದ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಕೂಡ ಯಾವುದೇ ಖಾಸಗಿ ಔಷಧಿ ಅಂಗಡಿಗಳಿರಬಾರ್ದು, ಅವು ದೂರ ಇರಬೇಕು. ನರ್ಸಿಂಗ್ ಹೋಮ್ಗಳು ಇರಬಾರ್ದು, ಅವೆಲ್ಲವೂ ಕೂಡ ದೂರ ಇರಬೇಕು ಅನ್ನುವಂಥದ್ದು ಕಾನೂನಿದೆ. ಈ ಕಾನೂನು ಈಗಾಗಲೇ ರಾಜಸ್ಥಾನದಲ್ಲಿ ರಾಜ್ಯ ಸರ್ಕಾರಗಳೇ ಜಾರಿ ಮಾಡಿದ್ದಾವೆ ಮತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಈ ಜಾಥಾ ಎಲ್ಲ ಸರ್ಕಾರಿ ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿಯವರಿಗೆ ವಹಿಸಿಕೊಡುವಂಥ ಅಥವಾ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮಗಳು ಕೂಡ ನಿಲ್ಲಬೇಕು. ಯಾವ ಕಾರಣಕ್ಕೂ ಖಾಸಗಿಯವರಿಗೆ ಸರ್ಕಾರಿ ಆಸ್ಪತ್ರೆಗಳನ್ನು ಕೊಡಬಾರ್ದು ಅನ್ನುವಂಥದ್ದು ಈ ಜಾಥಾದ ಪ್ರಮುಖ ಬೇಡಿಕೆ ಆಗಿದೆ. ಹಾಗೆಯೇ PPP ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಏನಿದೆಯಲ್ಲ ಅದನ್ನು ನಿಲ್ಲಿಸಬೇಕು. ಯಾವ ಕಾರಣಕ್ಕೂ ಮೆಡಿಕಲ್ ಕಾಲೇಜುಗಳನ್ನು ಸರ್ಕಾರನೇ ನಡೆಸಬೇಕು, ಆಸ್ಪತ್ರೆಗಳನ್ನು
ಸರ್ಕಾರನೇ ನಡೆಸಬೇಕು. ಎಲ್ಲ ಬಡವರಿಗೂ ಕೂಡ ಔಷಧಿ ಸಿಗುವಂಥ ಒಂದು ವ್ಯವಸ್ಥೆ ಜಾರಿಯಾಗಬೇಕು ಅಂಥೇಳಿ ಒತ್ತಾಯಿಸಿ ಜಾಥಾ ಈಗಾಗಲೇ ಆರಂಭ ಆಗಿದೆ. ರಾಜ್ಯದ ಗದಗು, ಬೀದರು, ಬೆಳಗಾವಿ ಮಾನ್ಯ ವಿಶ್ವಸಾಗರ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ಮಹಿಳೆಯರು ಇರ್ತಾರೆ. ಅವ್ರ ಜೊತೆಗೆ ಬೇರೆ ಬೇರೆ ಸಂಘಟನೆ ತಿಪ್ಪೇಸ್ವಾಮಿ ಅವರು ಪ್ರವಾಡಿಕೆ ಕಾರ್ಯಕರ್ತರು ಕೂಡ ಅವತ್ತ ಜಾಥಾದಲ್ಲಿ ಭಾಗವಹಿಸ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಅಂತ ಹೇಳಿ ನಾನು ಆಶಾ ಕಾರ್ಯಕರ್ತೆ, ಕ್ಯಾಸಪುರ PHC, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು. ನಾವು ನಕ್ಷತ್ರ ಕಿಶೋರಿಯರ ಪಾರ್ಲಿಮೆಂಟ್ ದಮ್ಮ ಕ್ಯಾಂಪಸ್ ಇಲ್ಲಿ ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ನಮ್ಮ ಕಿಶೋರಿಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಹಾಗೂ ಸರ್ಕಾರಕ್ಕೂ ಕೂಡ ಇದು ಮನವಿ ಅಂತಲೇ ನಾವು ಹೇಳ್ತಾ ಇದ್ದೀವಿ. ನಾವು ಸುಮಾರು ಕಿಶೋರಿಯರ ಪಾರ್ಲಿಮೆಂಟಲ್ಲಿ ನಾವು ಸದಸ್ಯರಾಗಿ ಕೆಲಸ ಮಾಡ್ತಾ ಇರೋದು ಎಲ್ಲ 25 ಗ್ರಾಮಗಳಲ್ಲಿ ಕೂಡ 750 ಕಿಶೋರಿಯರ ತಂಡಗಳನ್ನು ರಚಿಸಿದ್ದೇವೆ. ಆ ತಂಡಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ವಿಮುಕ್ತ ವಿದ್ಯಾಸಂಸ್ಥೆಯಿಂದ ಒಬ್ಬೊಬ್ಬರು ಸ್ವಯಂ ಸೇವಕರನ್ನಾಗಿ ತಗೊಂಡಿದ್ದಾರೆ. ನಾವು ಇಲ್ಲಿ ಬೇಡಿಕೆ ಇಡ್ತಾ ಇರೋದು ಏನಪ್ಪ ಅಂದರೆ, ಕಿಶೋರಿಯರಿಗಾಗಿ ನಮ್ಮ ಪ್ರತಿಯೊಂದು ಅಂದರೆ ಹಳ್ಳಿಗಳಲ್ಲಿ ಶಾಲಾ ಕಾಲೇಜುಗಳಿದಾವಲ್ಲ, ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ, ಕಿಶೋರಿಯರಿಗೆ ಸ್ಯಾನಿಟರಿ ಪ್ಯಾಡನ್ನು ಸರ್ಕಾರದಿಂದ ವಿತರಣೆ ಮಾಡಬೇಕು ಅಂತ ಹೇಳಿ ಇದೊಂದು ಮನವಿಯನ್ನು ಇಡ್ತಾ ಇದ್ದೀವಿ. ಅದೇ ರೀತಿ ಮತ್ತು ಬಹಳಷ್ಟು ಬಾಲಕಿಯರು ಸುಮಾರು ಸಮಸ್ಯೆ ಅಂದರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಆ ವಿದ್ಯಾರ್ಥಿನಿಯರಿಗೆ, ಕಿಶೋರಿಯರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ತಿಂಗಳಿಗೊಮ್ಮೆ ಆದರೂ ಆರೋಗ್ಯ ತಪಾಸಣೆಯನ್ನು ನಡೆಸಬೇಕು ಅನ್ನೋದನ್ನು ನಾವು ಈ ಮನವಿ ಮೂಲಕ ತಿಳಿಸ್ತಾ ಇದ್ದೀವಿ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್ ಧನ್ಯವಾದಗಳು.